ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ನಾನು ಆರಾಮದೇನೆ ಬರ್ರಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇದು ಗಣಪತಿ ಹಿಂದಿನ ದಿನದ ವ್ಲಾಗು ಮತ್ತು ಗಣಪತಿ ತರೋ ದಿನದ್ದು 2 ದಿನದ್ದು ಒಂದು ವ್ಲಾಗ ಮಾಡೇನ್ರಿ. ನಾನು ಸ್ವಲ್ಪ ಪೂಜಾಕ್ಕೆ ಹೂವು ಹಣ್ಣು ತೊಗೊಳಕಂತ ಬಂದಿದ್ವಿ. ಹೂವು ಹಣ್ಣೆಲ್ಲ ತೊಗೊಂಡ್ವಿ. ಈಗ ಹೂವು ತೊಗೊಳಕಂತ ಬಂದಿದ್ವಿ. ಇಲ್ಲೇ ಹೂವಂತೂ ಭಾಳ ತುಟ್ಟಿ ಆಗಿಬಿಟ್ಟಿದ್ವು ನೋಡ್ರಿ. ಇದು ಸಾದಾ ದಿನದಾಗ 20-30 ರೂಪಾಯಿ ಇರೋ ಹೂವಿನ ಹಾರ ಈಗ ಹಬ್ಬದ ಸಲುವಾಗಿ 50-60 ರೂಪಾಯಿ ಆಗಿದ್ದು ಒಂದೊಂದು ಹೂವಿನ ಹಾರಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಂದ ಮೊಗ್ಗಿಲೆ ಇದು ದುಂಡು ಮಲ್ಲಿಗೆಲೆ ಮಾಲೆ ಮಾಡಿದ್ರೆ ಎಷ್ಟು ಚಂದ ಕಾಣತಿತ್ತು. ಇವು ನೋಡ್ರಿ ಪಾಕೆಟ್ನಾಗ ಹೂವು. ಇವಕ್ಕೆ 10 ರೂಪಾಯಿ. ಇವಕ್ಕೆ ಒಂದು 15ರಿಂದ 10 ಇರ್ತಾವೆ. 10ರಿಂದ 15 ಅಂಥದ್ದು. ಈಗ ಹಬ್ಬದಾಗ 5ರಿಂದ 6 ಹೂವು ಇದ್ದು ರೀ. ಅದಾಗ ಮಾತಾಡತ್ತಿದ್ವಿ ನಾನು ನಮ್ಮ ಅತ್ತೆಯರು. 5ರಿಂದ 6 ಅದಾವ ನೋಡು, ಎಷ್ಟು ತುಟ್ಟಿ ಆಕೈತಿ ಹೂವು ಅಂತಂದು ಅನ್ನತ್ತಿದ್ರು. ಇಷ್ಟೆಲ್ಲ ಮಾರ್ಕೆಟ್ ಮಾಡ್ಕೊಂಬರೋಳಗೆ ಅಂದ್ರೆ ನಮ್ಮ ಮನೆಯವರು ಇಷ್ಟ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡತ್ತಿದ್ರು. ಡೆಕೋರೇಷನ್ ಎಲ್ಲ ಇಷ್ಟ ಲೈಟಿಂಗ್ ಗೀಟಿಂಗ್ ಅಂದ್ರೆ ಅಂದ್ರೆ ಸಿಂಪಲ್ ಮಾಡಿದ್ದೀವಿ ರೀ ನಾವು ಈ ಸಲ. ನಮ್ಮ ಮನೆಯವ್ರು ಅಷ್ಟು ಮಾಡತ್ತಿದ್ರು. ನಾನು ಇಲ್ಲಿ ಸೈಡಿಗೆ ನಾಡಿಗೆ ನನಗೆ ಸಿದ್ಧಿವಿನಾಯಕ ಪೂಜೆಗೆ ಬೇಕಾಗಿದ್ದೇನೇನು ಇದೆಲ್ಲ ತಯಾರಿ ಮಾಡ್ಕೊಳತ್ತಿದ್ದೆ. ಹೂ ಬತ್ತಿ ಹೂವು ಎಲ್ಲ ಈಗ ಕಟ್ಕೊಂಡು ಇಟ್ಕೊಂಡೆ ಅಂದ್ರೆ ಬೆಳಗ್ಗೆ ಅಂದ್ರೆ ಸೂರ್ಯೋದಯ ಆಗೋ ಒಳಗೆ ಪೂಜೆ ಆಗ್ಬೇಕಲ್ರಿ. ಹಾಗಾಗಿ ಈಗ ಮಾಡಿಟ್ಕೊಳ್ತೀನಿ. ಇದು ನೆಕ್ಸ್ಟ್ ದಿನದ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ. ಈಗ ನಾನಿಲ್ಲೇ ತಲೆ ಮೇಲೆ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಬಂದು ಅಡುಗೆ ಮಾಡತ್ತಿದ್ದೆ ನೋಡ್ರಿ. ಇಲ್ಲ ನಾನು ಈಗ ಶಾವಿಗೆ ಹುರಿಯಾತಿದ್ದೆ. ಈಗೆಲ್ಲ ನಾವು ಶಾವಿಗೆ ಮಾಡ್ತೇವೆ. ನಾವು ಸಣ್ಣವರಿದ್ದಾಗ ಗಣಪತಿಗೆ ಅಂತಂದ್ರೆ ಗುದ್ಗಿನ ಹುಗ್ಗಿ ಅಂತಾರಲ್ರಿ, ಅದನ್ನು ಮಾಡ್ತಿದ್ರು. ಅದಂತೂ ಭಾರಿ ಟೇಸ್ಟ್ ಆಕೈತಿ. ಈಗೆಲ್ಲ ಅವ್ರು ಯಾರು ಗುದ್ಗಿನ ಹುಗ್ಗಿ ತಿನ್ನೋದನ್ನೆಲ್ಲ. ಹಾಗಾಗಿ ನಾವು ಶಾವಿಗೆನ ಮಾಡಿರ್ತೀವಿ ಗಣಪತಿಗೆ. ನಮ್ಮದಿಲ್ಲೇ ದೇವ್ರ ಪೂಜೆನೂ ಆಗಿತ್ತು ಮತ್ತು ಸಿದ್ಧಿವಿನಾಯಕನ ಪೂಜೆನೂ ಮಾಡಿದ್ದೆ ನಾನು. ಇಲ್ಲಿ ನೋಡ್ರಿ ಗಣಪತಿ ತರಕ್ಕೆ ರೆಡಿ ಆಗಕತ್ತಾರ. ಆಟೋದಾಗ ಬರ್ತಾರೆ. ಈಗ ಎಲ್ಲ ನಡ್ಕೊತ ಹೋಗೋಂಗಿಲ್ಲ. ಅವಾಗೆಲ್ಲ ನಡ್ಕೊತ ಹೋಗಿ ಆರತಿ ತೊಗೊಂಡು ಹೋಗಿ ತರ್ತಿದ್ರು. ಈಗೆಲ್ಲ ಹಂಗೆ ಮಾಡೋಂಗಿಲ್ಲ. ಯಾಕಂದ್ರೆ ಮನೆ ಒಂದು ಕಡೆ ಇರ್ತಾವೆ, ಮಾರ್ಕೆಟ ಒಂದು ಕಡೆ ಇರ್ತಾವೆ. ನಮ್ದು ಮನೆಯಿಂದ ಮಾರ್ಕೆಟ್ 5 ಕಿಲೋಮೀಟ್ರ್ ಐತ್ರಿ. ಹಾಗಾಗಿ ಗಾಡಿ ಮೇಲೆ ಆದ್ರೆ ಸರಿ ಆಗಂಗಿಲ್ಲ, ಬೈಕ್ ಮೇಲೆ ಅಂತಂದು ಆಟೋ ತೊಗೊಂಡು ಹೋಗಿ ತೊಗೊಂಬಂದ್ರೆ ಮತ್ತು ತರುವಾಗ ಅಲ್ಲಿನೂ ಒಂದು ಪೂಜೆ ಮಾಡ್ತೀವಿ ರೀ. ಅಲ್ಲಿಂದ ಪೂಜೆ ಮಾಡಿ ತೊಗೊಂಬಂದ್ಮೇಲೆ ಮತ್ತು ಮನೆಯೊಳಗೆ ಕರ್ಕೋಬೇಕಾದ್ರೂ ಕಾಲಿಗೊಂದು ನೀರು ಹಾಕಿ ಮಾಡಿ ಕರ್ಕೋತೀವಿ. ನೀವು ಗಣಪತಿನ ಹೆಂಗೆಲ್ಲ ಕರ್ಕೋತೀರಿ, ಹೆಂಗೆಲ್ಲ ಪೂಜೆ ಮಾಡ್ತೀರಿ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನ್ಯಾಗ ಗೌರಿ ಇಡೋ ಪದ್ಧತಿ ಇಲ್ಲ, ಹಾಗಾಗಿ ಗಣಪತಿ ಅಷ್ಟೇ ತರ್ತೀವಿ. ಗಣಪತಿಗೆ ನೋಡ್ರಿ ನಮ್ಮ ಮನೆಯವ್ರು ಪೂಜೆ ಮಾಡತ್ತಿದ್ರು. ನಮ್ಮ ಮನ್ಯಾಗ 5 ದಿನದ ಗಣಪತಿ ರೀ. ಅಂದ್ರೆ 5 ದಿನ ಕುಂಡ್ರಿಸ್ತೀವಿ ನೋಡ್ರಿ. ಫೈನಲಿ ಪೂಜೆ ಆಗಿದ್ದು ಹಿಂಗೆ ಕಾಣತಿತ್ತು ನಮ್ದು ಗಣಪತಿ. लंबोदर पीतांबर परिवर वंदना सर्वसोण वक्रतुंड नयना शास्त्रमाचा वडपाहे सगना सकस्ती दर्शन मात्रे माना कामाना पूर्ती जय देव जय देव. श्री देवी वंदळे चवरिया गुटी हाकिದ ಚಲವಿ ಬಂದಳೆ ನೋಡ್ರಿ. ಈಗ ಪೂಜೆ ಎಲ್ಲ ಮುಗಿಸಿ ಈಗ ನಾಷ್ಟ ಮಾಡತ್ತೀನಿ. ಸ್ವಲ್ಪ ಅವಲಕ್ಕಿ ಮಾಡಿದ್ದೆ. ಸ್ವಲ್ಪ ಅವಲಕ್ಕಿ ತಿಂದು ಈಗ ಅಡುಗೆ ಮಾಡಬೇಕು. ನಮ್ಮ ಮನೆಯವರು ಅವ್ರ ಜೊತೆ ಕೆಲಸ ಮಾಡೋ ಒಂದು 4 ಮಂದಿಯವ್ರಿಗೆ ಊಟಕ್ಕೆ ಹೇಳಿದ್ರು. ಹಾಗಾಗಿ ನನಗೆ ಮುಂದಿನ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನೋಡ್ರಿ. ಇದು ಮಧ್ಯಾಹ್ನದ ಊಟದ ಕೋಸಂಬರಿ ಕಾಳು ಮತ್ತು ರುಬ್ಬಿ ಸಾರು, ಪಾಯಸ, ಚಪಾತಿ, ಅನ್ನ ಸಾರು ಮತ್ತು ನುಗ್ಗೆಕಾಯಿ ಸಾರು ಮಾಡಿದ್ದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದೆ ನೋಡಿದಾಗ ಸಿಗ್ತೀನಿ ಅಂತ. ಅಲ್ಲಿಂದ ಬಾಯ್.